जगति जगति ಜೈ ಶ್ರೀರಾಮ್. ಜಗತಿ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೌಕಾದಳದಲ್ಲಿ ಸೇವೆ ಸಲ್ಲಿಸಿ ಬಂದಿರುವಂತಹ ಕೇಶವ ಹೆಗ್ಡೆ ಅಬ್ರಿಮನೆಯವರನ್ನ ಮಾತನಾಡಿಸೋಣ. ನಮಸ್ತೆ ಕೇಶವ ಹೆಗ್ಡೆ ಅಬ್ರಿಮನೆಯವರೇ, ನಮ್ಮ ಜಗತಿ ಚಾನೆಲ್ಗೆ ನಿಮಗೆ ತುಂಬು ಹೃದಯದ ಸ್ವಾಗತ. ನಿಮ್ಮನ್ನೆಲ್ಲ ಇಲ್ಲಿ ಒಂದುಗೂಡಿಸಿದಂತಹ ಮೇಜರ್ ಗಣಪತಿ ಸರ್ ಅವರು ನಿಮ್ಮ ಪರಿಚಯವನ್ನ ನಮ್ಮ ಜಗತಿ ಚಾನೆಲ್ಗೆ ಮಾಡಿಕೊಡ್ತಾ ಇದ್ದಾರೆ. ದಯವಿಟ್ಟು ಸಹಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಜೈ ಹಿಂದ್, ವಂದೇ ಮಾತರಂ. ಜೈ ಹಿಂದ್ ಸರ್. ನೀವು ಇವತ್ತಿನ ಒಂದು ಸಂಭಾಷಣೆಗೆ ನಿಮ್ಮ ಸಮಯವನ್ನು ಕೊಟ್ಟಿದ್ದು ನಮಗೆ ಸಂತೋಷ ಕೊಡ್ತಾ ಇದೆ. ಕೇಶವ ಹೆಗ್ಡೆ ಅವರೇ, ನೀವು ನಿಮ್ಮ ಪ್ರಾರಂಭಿಕ ವಿದ್ಯಾಭ್ಯಾಸ ಮತ್ತು ನೀವು ನೌಕಾಪಡೆಯನ್ನು ಸೇರಿದಂಥ ಕ್ಷಣದವರೆಗೆ ನಮಗೆ ತಿಳಿಸ್ಕೊಡ್ಬೋದಾ? ನಾನು ಮೂಲತಃ ಮುಂಡಗೇಸರ ಗ್ರಾಮ ಅಬ್ರಿಮನೆ ಅನ್ನುವಂಥ ಸ್ಥಳದಲ್ಲಿ ಜನ್ಮಿದ್ದು. ಮುಂಡಗೇಸರದ ಪ್ರಾಥಮಿಕ ಸ್ಕೂಲ್ನಲ್ಲಿ 7ನೇ ತರಗತಿವರೆಗೆ ವಿದ್ಯಾಭ್ಯಾಸವನ್ನು ಅಲ್ಲಿ ಪೂರೈಸಿದೆ. ಅದರ ನಂತರ ಯಡಳ್ಳಿ ವಿದ್ಯೋದಯ ಹೈಸ್ಕೂಲ್ ಅಲ್ಲಿ 10th ವಿದ್ಯಾಭ್ಯಾಸ ಮುಗಿಸಿ ಸಿರ್ಸಿಯ MES ಕಾಲೇಜ್ ಆಫ್ ಕಾಮರ್ಸ್ನಲ್ಲಿ BCom ಫಸ್ಟ್ವರೆಗೆ ವಿದ್ಯಾಭ್ಯಾಸವನ್ನು ಅಲ್ಲಿ ಮಾಡಿದ್ದೇನೆ. ತದನಂತರ 1978ರಲ್ಲಿ ನನಗೆ ನೇವಿಯಲ್ಲಿ ಅವಕಾಶ ಸಿಕ್ಕಾಗ ಅಲ್ಲಿಂದ ನೇವಿ ಜಾಯ್ನ್ ಆಗಿದೆ. ಅದು 1978 ಜೂನ್ರಲ್ಲಿ. ನೀವು ನಿಮ್ಮ ನೌಕಾಪಡೆಯ ಸೇವೆಯಲ್ಲಿ ನೀವು ದೇಶದ ಒಳಗೆ ಮತ್ತು ದೇಶದ ಹೊರಗಡೆ ಕೂಡ ಯಾವ್ಯಾವುದೋ ಬಂದರುಗಳಲ್ಲಿ, ಹಡಗುಗಳಲ್ಲಿ, ಯುದ್ಧ ನೌಕೆಗಳಲ್ಲಿ ಸೇವೆ ಮಾಡಿರ್ತೀರಿ. ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತ ವಿವರವನ್ನು ಕೊಡ್ಬೋದಾ? ಹೌದು, ತುಂಬ ಕಡೆ ನಾವು ಸರ್ವಿಸ್ಗಳಲ್ಲಿ ತಿರುಗಿದ್ದೀವಿ. ಅಂದರೆ ಶಿಪ್ನಲ್ಲೂ ಹಾಗೂ ಎಸ್ಟಾಬ್ಲಿಷ್ಮೆಂಟ್ಗಳಲ್ಲೂ ವಿವಿಧ ಕಡೆ ಸೇವೆಯನ್ನು ಸಲ್ಲಿಸಿರ್ತೀವಿ. ಅದರೊಳಗೆ ಮುಖ್ಯವಾಗಿ ಪ್ರಥಮವಾಗಿ ವಿಶಾಖಪಟ್ಟಣಂ, ಆನಂತರ ಕೋಚಿನ್ ನಂತರ ಮುಂಬೈ, ಆನಂತರ ಗುಜರಾತ್, ಒಡಿಸ್ಸಾ, ತಮಿಳುನಾಡು ಅಂದರೆ ಈಗಿನ ಮದ್ರಾಸ್, ಚೆನ್ನೈ, ಹಾಗೂ ಅಂಡಮಾನ್ ನಿಕೋಬಾರ್. ಮುಖ್ಯವಾಗಿ ಅಂಡಮಾನ್ ನಿಕೋಬಾರ್ ಅದು ಒಂದು ಅಪರೂಪದ ನೆಲೆ. ನಮ್ಮ ಭಾರತೀಯ ನೌಸೇನೆಗೆ ಒಂದು ಅಪರೂಪದ ನೌಕಾನೆಲೆ ಅದಾಗಿರುತ್ತದೆ. ಅದನ್ನು ಹೊರತುಪಡಿಸಿ ಭಾರತ ನೌಕಾದಳದಲ್ಲಿ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತೀವಿ, ಅಂದರೆ ವಿಮಾನ ವಾಹಕ ಯುದ್ಧ ವಿಮಾನಗಳು. ಅಂಥ ಯುದ್ಧ ವಿಮಾನದಲ್ಲಿ ನಾನು INS ವಿಕ್ರಾಂತ್ ಮತ್ತು INS ವಿರಾಟ್ ಇವೆರಡರಲ್ಲೂ ಸೇವೆ ಸಲ್ಲಿಸಿದ್ದೀನಿ. ಅದರ ಹೊರತಾಗಿ ಬಹಳಷ್ಟು ಫ್ರಿಗೇಟ್ಗಳಂತೀವಿ ನಾವು, ಸಣ್ಣ ಸಣ್ಣ ಶಿಪ್ಗಳು, ಅಂದರೆ ಒಂದು ಹೆಲಿಕಾಪ್ಟರ್ ಬಂದು ನಿಲ್ಲುವಂಥ ಸ್ಥಳ ಇರುವಂಥ ಜಾಗ. ಅಂಥ ವಿವಿಧ ಶಿಪ್ಗಳಲ್ಲಿ INS ದೀಪಕ್, INS ರಾಜ್ಪೂತ್, ಇಂತಹ ಹಲವಾರು ಯುದ್ಧ ನೌಕೆಯಲ್ಲಿ ಸೇವೆ ಸಲ್ಲಿಸಿದ್ದೀನಿ. ಮಿಲಿಟರಿ ಸೇವೆ ನಂತರ, ಹೊರಗಡೆ ಬಂದ ನಂತರ ಸಮಾಜ ಸೇವೆಯಲ್ಲೂ ಕೂಡ ನೀವು ಸಕ್ರಿಯರಾಗಿದ್ದೀರಿ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಾನು 2019ರಲ್ಲಿ ಊರಿಗೆ ಬಂದೆ. ಹಲವು ಕಡೆ ನೌಕರಿ ಮಾಡಿ ನಿವೃತ್ತಿ ಹೊಂದಿ ನಮ್ಮ ಸ್ವಗ್ರಾಮಕ್ಕೆ ಬಂದು 2021ರಲ್ಲಿ ಗ್ರಾಮ ಪಂಚಾಯತ್ ಇಲೆಕ್ಷನಲ್ಲಿ ನಿಂತು ಗೆದ್ದು ಯಡಳ್ಳಿ ಗ್ರಾಮ ಪಂಚಾಯತ್ ಮೆಂಬರ್ ಆದ ನಂತರ ನಮ್ಮ ಗ್ರಾಮದಲ್ಲಿ ಕುಡಿಯೋ ನೀರಿನ ಕೆಲವು ಸಮಸ್ಯೆಗಳಿದ್ದು, ಆ ಕುಡಿಯೋ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ JJM ಅಂತ ಆಗ್ತಾನೇ ಶುರುವಾದಂಥ ಕೇಂದ್ರ ಸರ್ಕಾರದ ಒಂದು ಬೃಹತ್ ಯೋಜನೆಗೆ ನಮ್ಮ ಗ್ರಾಮವನ್ನು ಒಡ್ಡಿಸಿ ಅತಿ ಕಡಿಮೆ ಸಮಯದಲ್ಲಿ JJMನ ಅನುಷ್ಠಾನ ಮಾಡಿದ್ವಿ. ಅದರಿಂದ ನಮ್ಮ ಮುಂಡಗೇಸರ ಗ್ರಾಮಕ್ಕೆ ಇವತ್ತು ನಲ್ಲಿ ನೀರು, ಕುಡಿಯೋ ನೀರು ಪ್ರತಿ ಮನೆಗೂ ಬರ್ತಾ ಇದೆ. ತದನಂತರ ನನ್ನ ವ್ಯಾಪ್ತಿಯಲ್ಲಿ ಬರುವಂಥ ವಾರ್ಡ್ಗಳಲ್ಲಿ ಪ್ರತಿ ವಾರ್ಡ್ನಲ್ಲೂ ಕುಡಿಯೋ ನೀರಿನ ಆದ್ಯತೆಯ ಮೇರೆಗೆ ಅಲ್ಲಲ್ಲಿ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಸ್ಕೊಟ್ಟಿದ್ದೀನಿ. ಇದು 5 ವರ್ಷದಲ್ಲಿ ನಾನು ಮಾಡಿದಂಥ ಮುಖ್ಯ ಸಾಧನೆ. ಅದರ ನಂತರ ಕೆಲವು ಗ್ರಾಮಗಳಲ್ಲಿ ಸಣ್ಣ ಪುಟ್ಟ ವ್ಯಾವಹಾರಿಕವಾದಂಥ ತೊಂದರೆಗಳಿದ್ದು, ಒಬ್ಬರ ಮಧ್ಯೆ ಮತ್ತೊಬ್ಬರು, ಒಬ್ಬರ ಜಾಗದಲ್ಲಿ ರಸ್ತೆ ಇಲ್ಲ, ಮತ್ತೊಬ್ಬರ ಜಾಗದಲ್ಲಿ ಇದಿಲ್ಲ ಅಂತ. ಆಗ ನಾನು ಮಧ್ಯಸ್ಥಿಕೆ ವಹಿಸಿ ಆ ತಗಾದೆಗಳನ್ನು ಪರಿಹರಿಸಿ ಸೌಹಾರ್ದಯುತವಾಗಿ ರಸ್ತೆಗಳನ್ನು ನಿರ್ಮಾಣ ಮಾಡಿಸಿ ಪಂಚಾಯತ್ಗೆ ಹ್ಯಾಂಡ್ ಓವರ್ ಮಾಡುವಂಥ ಕೆಲಸಗಳನ್ನು ನಾನು ಮಾಡಿದ್ದೇನೆ.
ಯಾವುದೇ ಕೋರ್ಟು ಅಥವಾ ಕಚೇರಿಗೆ ಹೋಗದೆ ಅವರಿಬ್ಬರು ಸೌಹಾರ್ದವಾಗಿ ಇತ್ಯರ್ಥಪಡಿಸಿ ನನ್ನ ಮಧ್ಯಸ್ಥಿಕೆಯಲ್ಲಿ ಕರಸೊಳ್ಳಿ, ಮುಳುಗೇಸರ ಇಂಥ ಕೆಲವು ಕಡೆ ನಾನು ಆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀನಿ. ಅದು ನನಗೆ ಹೆಮ್ಮೆ ಇದೆ. ಯಾಕೆಂದರೆ ಹಳ್ಳಿಗಳಲ್ಲಿ ಮೇನಾಗಿ ಏನಾಗುತ್ತೆ, ಒಂದು ಸಣ್ಣ ಕಾಲ್ದಾರಿಗೂ ಕೋರ್ಟ್ಗೆ ಹೋಗ್ಬಿಡ್ತಾರೆ. ಆ ವ್ಯವಹಾರಗಳನ್ನು ಅಲ್ಲಿಗೆ ಬಂದ್ ಮಾಡಿ ನಮ್ಮಲ್ಲೇ ನಾವು ಸುಧಾರಿಸ್ಕೊಂಡು ಅದನ್ನು ಸೂಕ್ತವಾಗಿ ಪರಿಹಾರ ಮಾಡಿ ಎಲ್ಲರಿಗೂ ಉಪಯೋಗ ಆಗುವಂಥ ಕೆಲಸಗಳನ್ನು ನಾನು ಮಾಡಿದ್ದೇನೆ. ಅದಕ್ಕೆ ನನಗೆ ತುಂಬ ಖುಷಿ ಇದೆ. ಇದು ಬಾಕಿ ಮಾಜಿ ಸೈನಿಕರಿಗೂ ಕೂಡ ಒಂದು ಸ್ಫೂರ್ತಿ ನೀಡುವಂಥ ವಿಷಯ. ಕೇಶವ್ ಹೆಗಡೆ ಅವರೇ, ತಕ್ಷಣ ಸಂಪರ್ಕ ಮಾಡಿದ್ದು ಮೊದಲೇ ಸಂಪರ್ಕ ಮಾಡಿದ್ದಲ್ಲ, ಆದರೂ ಮೇಜರ್ ಗಣಪತಿ ಹೆಗಡೆ ಅವರು ನಿಮ್ಮನ್ನು ಸಂಪರ್ಕ ಮಾಡಿ ಇಲ್ಲಿಗೆ ಕರೆಸ್ಕೊಂಡು ನಿಮ್ಮ ಪರಿಚಯವನ್ನು ನಮ್ಮ ಜಗತಿ ಚಾನಲ್ ಮೂಲಕ ಜನರಿಗೆ ಮಾಡಿಕೊಡ್ತಾ ಇದ್ದಾರೆ. ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ಸಹಕಾರ ನಮಗೆ ಬೇಕು. ನಮ್ಮದೇ ಒಂದು ಟ್ರಸ್ಟ್ ಇದೆ. ನೀವು ಸಾಮಾಜಿಕ ಕೆಲಸ ಮಾಡ್ತಾ ಇರೋದಕ್ಕೆ ಹೇಳ್ತಾ ಇದ್ದೇನೆ. ಸಾಮಾಜಿಕ ಕೆಲಸಕ್ಕಾಗಿ ಟ್ರಸ್ಟು, ಸಾಮಾಜಿಕ ಸಂದೇಶಕ್ಕಾಗಿ ಈ ಚಾನಲ್ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ ಮುಂದಬೇಕು ಅಂತ ಹೇಳ್ತಾ ನಾನೇ ಬರೋದು ಪುಸ್ತಕ ಅವಶ್ಯವಾಗಿ ನಮ್ಮ ಎಲ್ಲ ಸಹಕಾರ ತಮ್ಮೊಟ್ಟಿಗಿದೆ. ನಿಮಗೆ ಸರ್. ಜೈ ಹಿಂದ್ ಸರ್. ಜೈ ಹಿಂದ್. ಜಗತಿ